ಹರಿಹರ ತಾಲೂಕು ಕಾರ್ಯಾಲಯದ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಬಾನುವಳ್ಳಿ ಕಡ್ಲಿಗುಂದಿ ಗ್ರಾಮದ ಮಾದಿಗ ಸಮುದಾಯದವರು ಮತ್ತು ಹಿಂದುಳಿದ ವರ್ಗ ಸಮುದಾಯದವರು ಸ್ವಂತ ಮನೆ ನಮ್ಮ ಹಕ್ಕು ಎಂದು ಸತತ 43 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಎತ್ತ ಕಡೆ ತಿರುಗಿಯೂ ನೋಡ್ತಾ ಇಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪಿಜೆ ಮಾಂತೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂದು ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜಾಹಿದ್ ಎಸ್ಎಂಆರ್ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆ ಮಾಡುತ್ತಿದ್ದವರಿಗೆ ನೀರಿನ ಬಾಟಲ್ಗಳು ಹಾಗೂ ಕಬ್ಬಿನ ಹಾಲನ್ನು ವಿತರಿಸಿದರು. ಬಳಿಕ ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿ, ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ರನ್ನ ಭೇಟಿ ಮಾಡಿದ್ರೆ ಈ ಸಮಸ್ಯೆಗೆ 100ಕ್ಕೆ 100ರಷ್ಟು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಕೂಡಲೇ ನಮಗೆ ಮನೆ ಕೊಡುವಂಥ ಕೆಲಸ ಆಗ್ಬೇಕಂತ ಹೇಳಿ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಹೇಳ್ತಾ, ಅದ್ರ ಜೊತೆಗೆ ಏನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಸಾರಿಗೆ ಕೂಡ ನಾವು ಅವರಿಗೂ ಕೂಡ ಮನವಿ ಮಾಡ್ತಿದ್ದೀವಿ. ಈಗ ಆಗಮಿಸಿರುವಂಥ ಅವರ ಜಿಲ್ಲಾಧ್ಯಕ್ಷರಾದಂಥ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದಂಥ ಸೈಯದ್ ಮುಜಾಹಿದ್ ಅವರನ್ನು ನಾವು ಕೇಳ್ಕೊಳ್ತಿದ್ದೀವಿ. कर्नाटक दलित समिति के यहाँ वेट कर जो है 40 को 3 दिन से स्ट्रिक है. अब उन्होंने हमने बहुत दिन से हमने बोल रहे थे कि जमीर अहमद खान साहब को हमें मिलना, जमीर साहब की बात सुनाना, उनका की आवाज़ पहुँचना. तो मैं जमीर अहमद खान अभिमानी बड़गा का डिस्ट्रिक्ट प्रेसिडेंट होने के ताल्लुक से मेरी भी एक दर्द बनता, क्योंकि हमारे जमीर अहमद खान साहब ज़मीन के मिनिस्टर. अब हमारा एक दर्द बनता कि ये लोगों की